ಯಾವ ಹೈಕೋರ್ಟ್ಗೆ ಹೋದ್ರು ಎಲ್ಲಿ ಕರೆದ್ರು ನಾವು ಏನು ಹೇಳಿಕೊಡ್ತೀವೋ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳಿ ಹೇಳ್ತೀರ ಅಂತ ಹೇಳಿ. ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಒಳಗೆ ರೂಮಲ್ಲಿ ಕೂಡಾಗಿ ಹೇಳ್ತಾರೆ ನನ್ನನ್ನು ಲಾಸ್ಟಿಗೆ ನೋಡೋರು ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ ನಮಗೆ ಮೇಲೆ ಕಾಮದವರಿದ್ದಾರೆ, ಹೆಗ್ಡವರಿದ್ದಾರೆ, ನೀವು ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀರಿ, ಸರಿ ಮಾಡ್ತೀರಾ ಇಲ್ವಾ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋದು ನಾನು ಪುನಃ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಈಗ ನೀವು ಅಲ್ಲಿ ನೇತೃತ್ವದಲ್ಲಿದ್ದರೆ ಏನು ಮಾತಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಏನೋ ಇರ್ತಾರೆ, ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿಗಳು ಯಾರೋ ಏನೋ ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಸರ್. ನಾನು ಬದುಕಬೇಕು ಆಚಾರ್ಯರಿಗೆ ಹಾಗೆ ಹೇಳಿದ್ದೇನೆ, ಹೇಳಿ ತಪ್ಪಿಸ್ಕೊಂಡೆ. ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನದಿ ಬದಿಯಲ್ಲೇ ಕೆಲಸ ಮಾಡೋದು, ಗದ್ದೆ ಕೂಡಿಸ್ಕೊಂಡು ರವಿ ಪೂಜಾರಿ ಅಂತ ಹೋಗಿದ್ದಾರೆ. ರವಿ ಪೂಜಾರಿ ಅವ ಒಂದು ಮುಖ್ಯ ಸಾಕ್ಷಿ. ರವಿ ಪೂಜಾರಿ, ಗೋಪಾಲಕೃಷ್ಣ, ಇವ ಮಲ್ಲಿಕಾರ್ಜುನ ಇರ್ತೀವಿ, ಇವರೊಟ್ಟಿಗೆ ಇವರು ಹಿಡಿದು ಕೊಟ್ಟು ಅವರು ಬಂದು ಒಪ್ಪಿಸುವಾಗ ಅವತ್ತಿನ ಕೇಸಿನಲ್ಲಿ ಸರ್ವ ಜನರು ಹಿಡಿದು ಹೊಡೆದು ಅಂತ ಇರ್ತಾರೆ. ಇವತ್ತಿನ ಇದರಲ್ಲಿ ಧರ್ಮಗೆಟ್ಟು ಒಬ್ಬರು ಘಟದವರು ಹೊಡಿಲಿಲ್ಲ, ಒಬ್ಬರು ಊರಿನವರು ಹೊಡಿಲಿಲ್ಲ ಅವನ. ಅದು ಸಪ್ಪಟ ಸುಳ್ಳು. ಇದೇ ನಿಜ, ಇದೇ ನಿಜ. ಯಾರು ಹೊಡಿಲಿಲ್ಲ, ಯಾರು ಇದು ಮಾಡಲಿಲ್ಲ. ಆದ್ರೆ ಹಿಡಿದು ಕೊಟ್ಟದ್ದೇ ಇವರೇ. ಇವರಿಗೆ ಒಂದು ಮಲ್ಲಿಗೆ ಹ್ಯಾಬಿಟ್ ಏನಂದ್ರೆ ಅವನಿಗೆ ಬೆಟ್ಟದಲ್ಲಿ ಹೋಗುದು, ಸ್ಟೆಪ್ಪಿನಲ್ಲಿ ಈ ಕಡೆಯಿಂದ ಹೋಗ್ತಾನೆ, ಅಲ್ಲಿ ಬೆಟ್ಟ ಅದೆಲ್ಲ ರತ್ನರಾಜರು ಫೋಟೋ ಸ್ಟುಡಿಯೋ ಇಟ್ಟಿದ್ರು ಬೆಟ್ಟದಲ್ಲಿ. ಅಲ್ಲಿ ಒಳ್ಳೊಳ್ಳೆ ಹುಡುಗಿಯರು ಬಂದ್ರೆ ಸುಮ್ಮನೆ ಮಾತಾಡೋದು, ನಂಬರ್ ಕೊಡೋದು, ಅವ್ರಿಗೆ ಅದೊಂದು ಕಾಮನ್ ಅಲ್ಲಿ ಸೋಕಿ. ನಾನು ನನ್ನ ಹೆಂಡತಿಯನ್ನು ಹೊರಗೆ ಸಪರೇಟ್ ನಿಲ್ಲಿಸಿ ನಾನು ಅವರೊಟ್ಟಿಗೆ ಹೋಗುದು ಇಷ್ಟೊಂದು ಅಂತ ನಾವು ನೋಡೋದು ಅದೇ. ಆಮೇಲೆ ಲಾಸ್ಟಿಗೆ ಇವರೊಟ್ಟಿಗೆ ನಾವು ಚಂದದಲ್ಲಿ ಇರೋದು, ನಮಗೆ ಎನಿಸ್ತಿಲ್ಲ. ಇವರು ಎಂತ ಮಾಡೋದು, ಅಲ್ಲಿ ಬಾಹುಬಲಿ ಬೆಟ್ಟದ ವಿಗ್ರಹದ ಹಿಂದೆಗಡೆ ಜೈನರಿಗೆ ಅಂತ ಒಂದು ಗೆಸ್ಟ್ ಹೌಸ್ ಇದೆ. ಅದು ಜೈನರಲ್ಲಿ ತಂಗಿ ನಾನು ಒಂದು ದಿವಸ ನೋಡಿದ, ಅದು ಗೆಸ್ಟ್ ಹೌಸ್. ಅದು ಹೆಂಚು ಓಡಿ ಆಗಿದ್ದ ಗೆಸ್ಟ್ ಹೌಸ್, ಅಟ್ಯಾಚ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಉಂಟಲ್ಲಿ. ಮಧ್ಯಾಹ್ನ ಹೊತ್ತಿಗೆ 3-4 ಗಂಟೆ ಹೊತ್ತಿಗೆ ಅವ್ರು ಮಲ್ಲಿಕಾರ್ಜುನ ಮತ್ತೆ ರಾಘವೇಂದ್ರ ಅಂತ ಹೋಗಿದ್ದಾನೆ ಸ್ಟುಡಿಯೋದ. ಅವಾಗ ಫೋಟೋ ಆಕಾಶದಲ್ಲಿ ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಟು ಮಕ್ಕಳು ಅರ್ಪಣದಿಂದ ಬಜ್ಜಿ ಅದು ಇದು ಎಲ್ಲ ತರಿಸಿದ್ರೆ ಅವರೊಟ್ಟಿಗೆ ನಾನು ಕೂತ್ಕೊಂಡು ತಿಂತೀವಿ. ಅವ್ರು ಕೊಡ್ತೀವಿ, ಗೆಸ್ಟ್ ಹೌಸಲ್ಲಿ ಕೂತ್ಕೊಂಡು ಮಧ್ಯಾಹ್ನ ಹೊತ್ತಿಗೆಲ್ಲ ತಿಂತೀವಿ. ಆ ಕಾಂಪೌಂಡ್ ಹೊರಗೆ ಇರುತ್ತಲ್ಲ, ಈಚೆ ಸೈಡ್ನಲ್ಲಿ ಕಾಂಪೌಂಡ್ ಬದಿಯಲ್ಲಿ ಬರಲಿಕ್ಕೆ ಒಂದು ಗೇಟ್ ಕಟ್ ಮಾಡಿ ಇಟ್ಟಿಲ್ಲ. ಇವರು ಈ ಕಡೆಗೆ ಬಂದ್ರೆ ಅಲ್ಲೇ ಹೀಗೆ ಹೋಗುದು, ಗೆಸ್ಟ್ ಹೌಸ್ ಹೋಗ್ಬೋದು, ಮೇಲೆ ಬೆಟ್ಟಕ್ಕೆ ಹೋಗ್ಬೋದು ಸ್ಟೆಪ್ ಅಲ್ಲಿ. ಆ ತರ ಒಂದು ಜಾಗ ಇಟ್ಕೊಂಡಿದ್ದಾರೆ.